ಮಾಸಿಕ ಅಧ್ಯಾತ್ಮ ಚಿಂತನೆ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾದಂಥ ಹಿರಣ್ಣನ ಸತ್ಯನವರಲ್ಲಿಯೂ, B.F. ಪಾಟೀಲ್ ಸರ್ ಅಲ್ಲಿಯೂ, ಬೇವಿನ ಮರದವರಲ್ಲಿಯೂ ಹಾಗೂ ಡಾಕ್ಟರ್ ಕೆ ವಿ ಪಾಟೀಲ್ ಅವರಲ್ಲಿಯೂ, ಶಿವಾನಂದ ಆನಿಕಿಯವರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸುಖ ಸ್ವರೂಪರೇ, ಆಧ್ಯಾತ್ಮಿಕ ಚಿಂತನೆ, ತತ್ವ ಚಿಂತನೆ, ಅಧ್ಯಾಸವನ್ನು ಕಳಿತಕ್ಕಂಥ ಯಾವುದು ತತ್ವ ಐತಲ್ಲ ಅದರ ಚಿಂತನೆ. ತತ್ವ ಅಂದ್ರೆ ಒಂದು ತತ್ವ, ಈ ಭೌತಿಕ ತತ್ವವನ್ನು ತಿಳಿಸ್ಕೊಟ್ರೆ ಇನ್ನೊಂದು ನಿಜವಾದಂಥದ್ದು ಯಾವುದೈತಿ, ಈ ಭೌತಿಕ ತತ್ವಕ್ಕೆ ಆಧಾರವಾಗಿ ಯಾವುದೈತಿ ಅದನ್ನು ತಿಳಿಸ್ಕೊಡ್ತೈತಿ, ಅದು ತತ್ವ. ಆ ತತ್ವದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ನಮ್ಮ ಎಲ್ಲ ದುಃಖಗಳು ದೂರಕ್ಕವು. ನಾವು ದುಃಖದಿಂದ ಬಳಲಾಕತ್ತಿದ್ದು ಯಾಕಪ್ಪ ಅಂತಂದ್ರೆ ತಪ್ಪು ತಿಳುವಳಿಕೆಯಿಂದ ನಾನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡಾಗ ದುಃಖ ಆಗೈತಿ. ಈ ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಳಕ್ಕೆ ತತ್ವ ಚಿಂತನೆಯನ್ನು ಮಾಡಬೇಕಾಗೈತಿ. ನಿಜವಾದಂಥದ್ದು ಯಾವೈತಿ? ತ್ರಿಕಾಲ ಬಾಧಿತ ವಸ್ತು. ಆ ತ್ರಿಕಾಲ ಬಾಧಿತ ವಸ್ತುವಿನ ಕುರಿತು ಚಿಂತನೆಯನ್ನು ಮಾಡಿದಾಗ, ಅದು ನನ್ನ ನಿಜ ಸ್ವರೂಪದ ಚಿಂತನೆಯನ್ನು ಮಾಡಿದಾಗ ಎಲ್ಲ ದುಃಖಗಳು ದೂರಕ್ಕವು. ಶರೀರ ನಾನಂದಾಗ ದುಃಖ. ಶರೀರ ಇದು ಸುಖ ಕೊಡ್ತೈತಿ ಅಂತ ಹಿಡ್ಕೊಂಡೇವು ನಾವೆಲ್ಲ. ಈ ಶರೀರದಿಂದ ಸುಖ ಹೊಂದಬೇಕು ಅಂತ ನಾವು ಹೋರಾಟ ನಡೆಸೇವು. ಆದ್ರೆ ಈ ಶರೀರ ಸುಖ ಕೊಟ್ಟೈತಿ ಹೆಂಗೋ? ಯಾರಿಗೆ ಕೊಟ್ಟೈತಿ ಸುಖ? ಇದು ಯಾರಿಗೂ ಕೊಟ್ಟೇ ಇಲ್ಲ. ಯಾಕಂದ್ರೆ ತನುವಿಗೆ ಅನೇಕ ಬಳಲಿಕೆ. ಎಷ್ಟು ದುಃಖ ಐತಿ ನೋಡ್ರಿ ಈ ಶರೀರ ನಾನಂದಾಗ. ಹಸುವೆ ತೃಷ್ಯಗಳು, ರೋಗ ರುಜಿನಗಳು, ಹುಟ್ಟು ಸಾವಿನ ಚಿಂತೆ, ಹೌದಲ್ಲ? ಇಷ್ಟೆಲ್ಲ ದುಃಖದಿಂದ ಕುಡಿದ್ರೂ ಕೂಡ ಇದ ನಾನು ನಂದು ಅಂತ ಸಂಸ್ಕಾರಗೊಂಡಿನಿ, ತಿಳ್ಕೊಂಡಿನಿ. ಈ ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಂಡು ಹೋಗ್ಬೇಕಾಗಿ. ಈ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿಕೊಂಡಾಗ ನಾನು ಅತ್ಯಂತ ದುಃಖ ನಿವಾರಣೆಯಾಗಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಅದರ ವ್ಯವಸಾಯವನ್ನು ನಾವು ಮಾಡಬೇಕಾಗೈತಿ. ಅದರ ಕುರಿತಾದಂಥ ಒಂದು ಕಾಯಕವನ್ನು ನಾವು ಮಾಡಬೇಕು. ಕಾಯಕ ಅಂದರೆ ಕೆಲಸ, ಅದನ್ನು ಮಾಡಬೇಕಾಗೈತಿ. ಅಂದಾಗ ಕೈಲಾಸ ಆಗುತ್ತೆ. ಕಾಯಕವೇ ಕೈಲಾಸ ಅಂತ ಹೇಳಿದರು. ಯಾವ ಕಾಯಕವನ್ನು ಮಾಡೋದ್ರಿಂದ ಕೈಲಾಸ ಆಗುತ್ತೆ? ಕೈಲಾಸ ಅಂದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಯಾವುದನ್ನು ಮಾಡೋದ್ರಿಂದ ಆಗತ್ತೆ ಹಂಗಾರೆ? ಅದು ಏನು ಶರೀರ ಚರಿತಾರ್ಥಕವಾಗಿ ನಾವು ಮಾಡ್ತೇವಲ್ಲ, ಅದರಿಂದ ಏನಾರ ದುಃಖ ನಿವಾರಣೆ ಆಗಿ ಪರಮಾನಂದ ಪ್ರಾಪ್ತಿ ಆಗೈತಿ ಹೆಂಗೋ? ಇದನ್ನು ನಾವು ಅಷ್ಟೇ ಮಾಡ್ತೇವೋ ಏನ ಎಲ್ಲ ಜೀವರಾಶಿಗಳು ಇದನ್ನು ಮಾಡ್ತಾವೋ? ಶರೀರ ಚರಿತಾರ್ಥಕವಾಗಿ ದುಡಿದು ಎಲ್ಲ ಜೀವಿಗಳು ಮಾಡ್ತಾವೆ. ನಾವು ಅಷ್ಟೇ ಮಾಡೋದಿಲ್ಲ, ನಾವು ಇನ್ನೂ ಹೆಚ್ಚಿನ ಮಾಡ್ತೇವೆ ಸುಖಿಗಳು ಆಗಬೇಕು ಅಂತೇಳಿ. ಅವು ಸಹಜವಾಗಿ ಜೀವನವನ್ನು ಮಾಡ್ತಾವೆ. ಸಹಜವಾಗಿ ಆ ಶರೀರವನ್ನು ಅನ್ನ ನೀರು ಅರಿವೆ ಇಲ್ಲ ಅವಕ್ಕೆ, ಆದ್ರೆ ಆಶ್ರಯಕ್ಕಾಗಿ ಅವು ಕಳೀತಾವೆ. ಆದ್ರೆ ನಾವು ಈ ಸಹಜವಾಗಿ ಈ ಶರೀರಕ್ಕೆ ಬೇಕಾದಂಥ ಏನು ಅನ್ನ ನೀರು ಅರಿವೆ ಆಶ್ರಯಕ್ಕಾಗಿ ಎಷ್ಟು ಕಷ್ಟಪಡ್ತೇವೆ. ಕಷ್ಟಪಟ್ಟು ಸುಖಿಗಳಾಗ್ಯವೋ ಹೆಂಗೋ? ಅದರಿಂದ ಅವೆಲ್ಲ ಒದಗಿಸ್ಕೊಂಡು ಸುಖಿಗಳಾಗ್ಯವೋ ಹೆಂಗೋ? ಇಲ್ಲ, ಹೌದಲ್ಲ? ಬರೇ ಕಾಳು ಕೂಳು ಜೋಡು ಗೂಡು ಇದರಾಗ ವ್ಯರ್ಥ ಹೋಯ್ತು ಸಮಯ. ಬಂದದ್ದು ಉದ್ದೇಶ ಎದಕ್ಕೆ? ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಎಲ್ಲ ಶ್ರುತಿಗಳು ಸ್ಮೃತಿಗಳು ನಮಗೆ ಹೇಳ್ತಾವೆ, ಎಚ್ಚರಿಸ್ತಾವೆ. ನರ ಜನ್ಮ ಶ್ರೇಷ್ಠ ಐತಿದು, ಇದರಂಥ ಜನ್ಮ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾವೆ.
ಆ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದ ಮೇಲೆ ಶ್ರೇಷ್ಠವಾದಂಥ ಚಿಂತನೆಯನ್ನು ಮಾಡಿಕೊಂಡು ನನ್ನ ನಿಜವಾದಂಥ ಇರುವಿಕೆಯನ್ನು ನಾ ಅರಿಲಿಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡೇನೆ ಹೆಂಗು ಈ ಶರೀರವನ್ನು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಕಲು ಧರ್ಮ ಅಂದ್ರೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಅದನ್ನು ಸಾಧಿಸ್ಲಿಕ್ಕೆ ಬಂದಂತ ಶರೀರ. ಮತ್ತು ಇದ ನಾನು ನಂದು ಅಂತ ಸಂಸ್ಕಾರಗೊಂಡಾಗ ಇದನ್ನ ಅತ್ಯಂತ ದುಃಖ ನಿವೃತ್ತಿ ಆಕೈತೋ ಹೆಂಗು. ಇದನ್ನ ಹಿಡ್ಕೊಂಡು ಸುಖಿಗಳಾದವ್ರು ಎಷ್ಟು ಮಂದಿ ಅದೇವು? ಅಥವಾ ಭೌತಿಕ ವಿಷಯ ವಸ್ತುಗಳನ್ನ ಸಂಗ್ರಹ ಮಾಡಿ ಅದರಿಂದ ಆದವ್ರು ಅದೇವೋ ಹೆಂಗು? ಯಾರಾದರೂ ಅದಾರೋ ಹೆಂಗು? ಯಾರೂ ಇಲ್ಲ. ಏನ್ ನಾವು ತಪ್ಪು ತಿಳ್ಕೊಂಡೆವು, ಏನು ಅದು ಇದ್ರೆ ಸುಖದಿಂದ ಇರ್ತೇವು, ಈದಿದ್ರೆ ಸುಖದಿಂದ ಇರ್ತೇವು ಅಂತ ಅವನು ಪಡೆಯೋದಕ್ಕೋಸ್ಕರ ಶ್ರಮ ಪಡ್ತೇವು. ಅವನ್ ಪಡೆದ ಮೇಲೆ ಏನಾಗತ್ತ ಅಂತಂದ್ರೆ ಅದ್ರ ಒಳಗಿನ ದೋಷಗಳು ಕಾಣಕತ್ತಾವು. ಅದ್ರಾಗಿಲ್ಲಪ್ಪ ಸುಖ, ಈ ಮತ್ತೊಂದ್ರಾಗೈತೆ ಅಂತ ಮತ್ತೊಂದನ್ನ ಪಡ್ಯಾಕ ಮತ್ತೆ ಹೋರಾಟ. ಇದ ಜನ್ಮದ ಕೊನೆತನನು ಏನ್ ಮಾಡ್ತೇವ ಅಂತಂದ್ರೆ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿನ ಈ ಜನ್ಮ ಹೋಗ್ಬಿಡ್ತೈತಿ. ಮತ್ತು ಬಂದದ್ದು ಅದಕ್ಕೆ ಮತ್ತು ನರಜನ್ಮ ಶ್ರೇಷ್ಠ ಆಯ್ತು ಹೆಂಗೋ? ಇಲ್ಲ. ಇದು ಶ್ರೇಷ್ಠ ಯಾವಾಗ ಆಕೈತಿ ಅಂದ್ರೆ ಆ ತ್ರಿಕಾಲ ಬಾಧಿತ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಂಡಾಗ. ಆ ತಿಳುವಳಿಕೆಯನ್ನು ಮಾಡ್ಕೊಳ್ಳುವಂತ ವಿವೇಕ ಐತಿಲ್ಲೇ. ಬರೀ ಅಲ್ಲೇ ಹಿತಾಹಿತ ತಿಳುವಳಿಕೆ ಇದ್ರೆ ಇಲ್ಲಿ ನಿತ್ಯಾನಿತ್ಯ ತಿಳುವಳಿಕೆಯನ್ನು ಮಾಡ್ಕೊಳಕ್ ಬರ್ತೈತಿ. ಹಿತಾಹಿತ ತಿಳುವಳಿಕೆಯನ್ನು ಕೂಡ ನಾವು ಇವತ್ತೆಲ್ಲ ಅದನ್ನೂ ಕೂಡ ಗೌನ ಮಾಡ್ಕೊಂಡೇವು. ಮನುಷ್ಯರು ಎಲ್ಲ ಸ್ವಾರ್ಥ, ನನಗೆ ಅದು ಹಿತ ಇರಲಿ ಅಹಿತ ಇರಲಿ, ಬೇಕು, ಒಟ್ಟ ಬೇಕು, ಅದನ್ನು ಪಡಿಬೇಕು. ಅದು ಹಿತ ಆಕೈತಿ, ನನಗೆ ಯೋಗ್ಯ ಐತಿ, ಅದು ನನಗೆ ಉಪಯೋಗಕ್ಕೆ ಬರ್ತೈತಿ ಅನ್ನೋ ಇದೇ ಇಲ್ಲ. ಎಲ್ಲವೂ ಬೇಕದ್ರೊಳಗೆ ಹೊಂಟು ಬಿಟ್ಟೈತಿ. ಬಿಕಾರಿಗಳಂತೆ ನಾವು ಜೀವನ ಮಾಡಾಕತ್ತೇವೆ. ಇದರಿಂದ ಸುಖ ಹೊಂದಾಕ ಆಗುದಿಲ್ಲ ಅಂತ ಅನುಭವಗಳು ನಮಗೆ ಎಚ್ಚರಿಸ್ತಾರೆ. ಅದರೊಳಗೆ ಸುಖ ಇಲ್ಲಪ್ಪ. ನೀವು ವಿಷಯಾದಿಗಳನ್ನು ಎಷ್ಟೇ ಬೆನ್ನತ್ತಿದ್ರು ಕೂಡ ಅದು ಸುಖವನ್ನ ಕೊಡ್ಲಾರದು. ಯಾವ ವಿಷಯಗಳು ನಿನಗೂ ಆ ವಿಷಯ ವಸ್ತುಗಳ ಸುಖ ಕೊಟ್ಟಾವು ವಿಚಾರ ಮಾಡಿ ನೋಡ್ಕೊ. ಅಂತ ಒಂದು ವಿವೇಕ ನಿನ್ನಲ್ಲಿ ಐತಿ. ಆ ವಿವೇಕವನ್ನ ಜಾಗೃತಗೊಳಿಸ್ಕೊ. ಆ ವಿವೇಕವನ್ನ ಜಾಗೃತಗೊಳಿಸುವಂತ ಮಾರ್ಗವನ್ನ ನೀ ಹಿಡಿ. ಆ ವಿವೇಕವನ್ನ ಜಾಗೃತಗೊಳಿಸುವಂತ ಮಾರ್ಗ ಯಾವುದಂದ್ರೆ ಶ್ರವಣ, ಅನುಭವಗಳ ಸಂಘ. ಯಾರು ಆ ನಿಜ ಸ್ಥಿತಿಯನ್ನು ಅರಿತಾರೋ, ಯಾರು ತಮ್ಮ ನಿಜವನ್ನ ಅರಿತಾರೋ ಅಂಥವರ ಸಂಘದೊಳಗೆ ಬಂದಾಗ ಅವರು ಹೇಳಿದಂಥ ವಿಚಾರಗಳನ್ನು ನಾವು ಕೇಳಿ ಅದನ್ನು ಆಚರಣೆ ತಂದಾಗ ನಾವು ಕೂಡ ನನ್ನಲ್ಲಿರುವಂಥ ಅಜ್ಞೆ ಭಾವನೆಯನ್ನು ಕಳ್ಕೊಂಡು ನಾನು ಅತ್ಯಂತ ಸುಖಿ ಆಗಕ್ಕೆ ಸಾಧ್ಯ ಐತಿ. ವಿಚಾರ ಮಾಡಿ ನೋಡಿದ್ರೆ ಈ ಶರೀರ ಎಷ್ಟು ಸೂಜಿಗ ವಸ್ತು ಐತೆ ಅಂದ್ರೆ ಇದರಂಥ ಸೂಜಿಗ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದನ್ನು ವಿಚಾರ ಮಾಡಕ್ಕೆ ನಾವು ಪ್ರಯತ್ನ ಇಲ್ಲ, ನೋಡಾಕ ತಯಾರಿಲ್ಲ. ಇದರಿಟ್ಟು ನೋಡಿದ್ರೆ ಹೊಳಿತೈತೆ. ಅದು ನಂದಂತೇನೆ, ಈ ಶರೀರ ನಾನಂತೇನೆ. ಇದು ಒಂದು ಅವಸ್ಥೆ ಒಳಗೆ ಐತಿದು. ಎಚ್ಚರಿಕೆ ಅವಸ್ಥೆ ಒಳಗೆ ಮಾತ್ರ ಇದನ್ನ ನಾನು ನಂದು ಅಂತ ಇದರ ಮೇಲೆ ಮೋಹ ಮಮಕಾರವನ್ನು ಇಟ್ಕೊಂಡು ಇದರಿಂದ ಸುಖಿ ಆಗ್ಬೇಕಂತ ಹೊಂಟೇನಿ. ಇದು ಎಷ್ಟು ಸೂಜಿಗ ವಸ್ತು ಐತಿ ವಿಚಾರ ಮಾಡಿ ನೋಡಿ. ತನುವನ್ನು ಉಳಿದ ಇಂದ್ರಜಾಲಮಿನುಂಟೆ. ಹೊರಗಿಲ್ಲ ಇಂದ್ರಜಾಲದ ಆಟ. ಇದ ಒಂದು ಇಂದ್ರಜಾಲದ ಆಟ. ಇದರಂತ ಒಂದು ಇಂದ್ರಜಾಲದ ಆಟ ಹೊರಗೆಲ್ಲೈತಿ. ವಿಚಾರ ಮಾಡಿ ನೋಡ್ಕೋ ಇದನ್ನು. ಮತ್ತು ಇದನ್ನ ನಾನು ನಂದು ಅಂತ ಸಂಸ್ಕಾರಗೊಂಡು ಇದರ ಮೇಲಿನ ಮೋಹಕ್ಕಾಗಿ ನೀನು ವ್ಯರ್ಥ ಸಮಯವನ್ನು ಕಳೆದು ಹಾಳಾಗಿ ಹೋಗ್ಯಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರ ಇದು ಒಂದು ಅವಸ್ಥೆ ಒಳಗೆ ಇದ್ದ ಶರೀರ ಇನ್ನೊಂದು ಅವಸ್ಥೆ ಒಳಗೆ ಇರ್ಲಾರ್ದಂಥ ಶರೀರ ಇದರ ಮೇಲಿನ ಮೋಹವನ್ನು ಇಟ್ಕೊಂಡು ಎಂದ ಸುಖಿ ಆಗಬೇಕು ನೋಡು. ವಿಚಾರ ಮಾಡಿ ನೋಡ್ಕೋ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರಾದ್ರೆ ಮೋಹಕ್ಕೊಳಗಾಗುವುದಿಲ್ಲ.
ಇದು 6 ನಮೂನಿ ವಿಕಾರದಿಂದ ಕೂಡಿದಂತ ಶರೀರನ ನಾನು ನಂದು ಅಂತ ಇದ್ರ ಮೇಲೆ ಮೋಹವನ್ನು ಉಂಟುಕೊಂಡು ಕುಂತೇನೆ. ಇದು ಇದ್ದಕ್ಕಿದ್ದಂಗ ಐತೆ ಹೆಂಗ? ಇದು ಕಾಯಮಾಗಿ ಇರ್ತೈತೆ ಹೆಂಗ? ಯಾರ ಶರೀರ ಉಳ್ದವ್? ಯಾರ ಶರೀರನೂ ಉಳ್ದಿಲ್ಲ. ಇದು ಇದ್ದಕ್ಕಿದ್ದಂಗೆ ನಂದ ಅಂತ ಹೇಳಿದ್ರು ಕೂಡ ಇದು ಇದ್ದಕ್ಕಿದ್ದಂಗೆ ಇರ್ಲಾರ್ದು, ಇದ್ದಕ್ಕಿದ್ದಂಗೆ ಇಟ್ಕೊಂಡಾಕ ಸಾಕಷ್ಟು ಪ್ರಯತ್ನ ಮಾಡ್ತೇವೆ, ಆದ್ರೆ ಇದ್ದಕ್ಕಿದ್ದಂಗೆ ಇರ್ಲಾರ್ದು. ಬದಲಾವಣೆ ಹೊಂದೋದು ಅದ್ರ ಗುಣಧರ್ಮ. ಬಾಲಕ ಜನಿಸಿದ ಹುಟ್ಟಿದ ಮೇಲೆ ಹುಟ್ಟಿದಾಗಿದ್ದಂಥ ಶರೀರ ಮುಂದೆ ಬಾಲಕ ಅವಸ್ಥೆ ಒಳಗೆ ಉಳಿತೇವೆ ಹೆಂಗ? ಅದು ಬಾಲಕಾವಸ್ಥೆನ ಶರೀರ ಯೌವನಕ್ಕೆ ಬಂದಾಗ ಉಳಿತೇವೆ ಹೆಂಗೋ? ಯೌವನದನ ಶರೀರ ಮುಪ್ಪಿನೊಳಗೆ ಉಳಿದೈತೆ ಹೆಂಗೋ? ಮುಪ್ಪಿನ ಶರೀರ ಉಳಿತೋ ಏನು? ಅದು ನಾಶ ಆಗಿ ಹೋತು, ಬದಲಾವಣೆ ಹಾಕ್ಕೊಂಡು ಒಮ್ಮೆ ಇಲ್ದಂಗೆ ಆಗಿ ಹೋಗಿಬಿಡ್ತೈತಿ. ಮತ್ತು ಅದ್ರ ಮೇಲಿನ ಮೋಹ ಇಟ್ಕೊಂಡು ನೀನು ಸುಖಿ ಆಗ್ಬೇಕು, ಇದನ್ನ ಹಿಡ್ಕೊಂಡು ಸುಖಿ ಆಗ್ಬೇಕು ಅಂತ ಹೊಂಟಿಯಲ್ಲ ನೀನು. ಈ ತತ್ವವನ್ನು ತಿಳ್ಕೊ. ನೀನು ವಿಚಾರ ಮಾಡಿ ನೋಡಿದ್ರೆ ಇದು ಎಂದೂ ಸುಖವನ್ನು ಕೊಟ್ಟಿಲ್ಲ. ಈ ಜಗತ್ತು ಸತ್ಯ. ಈ ಜಗತ್ತಿನೊಳಗೆ ಆ ವಿಷಯ ವಸ್ತುಗಳಿಂದ ಸುಖ ಹೊಂದಬೇಕು ಅಂತ ಈ ಶರೀರವನ್ನು ಹಿಡ್ಕೊಂಡು ನೀನು ಹೋರಾಟ ನಡೆಸಿ, ಈ ಜಗತ್ತು ಕೂಡ ಹೆಂಗೈತಿ? ಒಂದು ಅವಸ್ಥೆ ಒಳಗೆ ಐತಿ. ನೀನು ನೋಡುವತ್ನ್ಯಾಗ ಕಾಣ್ತೈತಿ, ನೀನು ನೋಡದೇ ಇದ್ದಾಗ ಐತನು? ತಾನು ಉಳ್ಳೋಡು ಉಂಟು ಜಗವಿದು, ತಾನಿಲ್ಲದಿರೇ ಇಲ್ಲ. ಒಂದು ಅವಸ್ಥೆ ಒಳಗೆ ಎಚ್ಚರದೊಳಗೆ ಅಷ್ಟೇ ಐತಿದು, ಕನಸಿನೊಳಗಿಲ್ಲ. ಕನಸಿನೊಳಗೆ ಬೇರೆ ಪ್ರಪಂಚ, ಬೇರೆ ಜಗತ್ತು. ನಿದ್ರೆ ಒಳಗೆ ಒಂದು ಅವಸ್ಥೆ ಒಳಗಿದ್ದು ಇನ್ನೊಂದು ಅವಸ್ಥೆ ಒಳಗೆ ಇಲ್ಲಾರ್ದಂಥ ಈ ಜಗತ್ತು ಸತ್ಯ, ಇದು ನಿತ್ಯ ಐತಂತ ಇದರಿಂದ ಸುಖ ಕಾಣಬೇಕು ಅಂತ ಹೋರಾಟ ನಡೆಸಿ ಇದನ್ನು ತಿಳ್ಕೊ. ನೀನು ಇದನ್ನು ತಿಳ್ಕೊಳೋ ಅಂತ ವಿವೇಕ ಅಂತ ಒಂದು ಸದ್ಬುದ್ಧಿ ನಿನ್ನಲ್ಲಿ ಐತಿ. ಇದನ್ನು ವಿಚಾರ ಮಾಡಿ ನೋಡುವಂಥ ಒಂದು ವಿವೇಕ ನಿನ್ನಲ್ಲಿ ಐತಿ. ಆ ವಿವೇಕವನ್ನು ಜಾಗೃತ ಮಾಡ್ಕೊ. ಅದಕ್ಕೆ 3 ಅವಸ್ಥೆಯನ್ನು ಪರಿಶೀಲನೆ ಮಾಡಿ ನೋಡ್ಕೊನಿ. ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಯನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಯಾವುದರೊಳಗೆ ನೀ ಸುಖಿಯಾಗಿ ಎಚ್ಚರದೊಳಗೆ ವಿಷಯ ಸಂಪರ್ಕವನ್ನು ಮಾಡಿ ಸುಖ್ಯವನ್ನು ಹೊಂದಬೇಕಂತ ಹೋರಾಟ ನಡೆಸಿದಿ, ಅಲ್ಲಿ ಸುಖಿ ಆದೇವು ಹೆಂಗೋ. ಕನಸಿನೊಳಗೆ ಅಲ್ಲಿಯೂ ಕೂಡ ಮನಸ್ಸಿನ ಸಂಕಲ್ಪದಿಂದನ, ಎಲ್ಲ ಮನಸ್ಸಿನ ವಾಸನೆಯಿಂದನ ಎಲ್ಲ ಮನಸ್ಸು ಎಲ್ಲ ಆಗಿ ಸುಖವನ್ನು ಹೊಂದಬೇಕು ಅಂತ ಹೋರಾಟ ನಡೆಸ್ತು, ಅಲ್ಲಿ ಸುಖಿ ಆದೇವು ಹೆಂಗೋ. ನಿದ್ರೆ ಒಳಗೆ ಇವು ಯಾಡೂ ಇಲ್ಲ. ಮನಸ್ಸು ಅಡಗೈತಿ, ಬುದ್ಧಿನೂ ಸಮಸ್ಥಿತಿ ಬಂತು ಅಜ್ಞಾನದಿಂದ, ಅವಾಗ ಸುಖಿಯಾಗಿ ಎಚ್ಚರಿಕೆ ಅವಸ್ಥೆ ಮನಸ್ಸು ಮತ್ತು ಇಂದ್ರಿಯ ಸಂಪರ್ಕದಿಂದ ನೀನು ಸುಖಿ ಆಗ್ಬೇಕು ಅಂತ ಹೋರಾಟ ನಡೆಸಿದ್ವಿ. ಇಲ್ಲಿ ಕನಸಿನೊಳಗೆ ಬರೇ ಮನಸ್ಸಿನ ಮುಖಾಂತರ ಸುಖಿ ಆಗ್ಬೇಕು ಅಂತ ಹೋರಾಟ ನಡೆಸಿದ್ವಿ. ಇವು ಯಾಡೂ ಇಲ್ಲ, ಅಲ್ಲಿ ಆರಾಮದಿ ನಿದ್ದೆ ಒಳಗೆ. ಅಂದ್ರೆ ಆರಾಮ ಮನಸ್ಸಿನ ವಿಷಯ ವಾಸನೆಗಳಿಂದ ಸುಖ ಇಲ್ಲ, ಇಂದ್ರಿಯ ಸಂಪರ್ಕದಿಂದ ಇಲ್ಲ ಸುಖ ಇವು ಯಾಡೂ ಇಲ್ದಾಗ ಸುಖ ಐತಿ. ಅವು ಯಾಡೂ ಇಲ್ದಂಗೆ ಮಾಡ್ಕೋಬೇಕಾಗೈತಿ. ಮನಸ್ಸನ್ನು ನಾಶ ಮಾಡ್ಕೋಬೇಕಾಗೈತಿ. ಮನಸ್ಸನ್ನು ನಾಶ ಮಾಡ್ಕೊಳೋದಂದ್ರೇನು? ಮನಸ್ಸಿನೊಳಗಿರ್ತಕ್ಕಂಥ ಏನು ಕಾಮಕ್ರೋಧಾದಿಗಳದಾವಲ್ಲ, ವೈರಿಗಳು, ಅದಕ್ಕೆ ಅನಿಮಿತ್ಯ ವೈರಿಗಳು ಅಂತ ಹೇಳಿ. ಅನಿಮಿತ್ಯ ವೈರಿಗಳನ್ನು ಕಳ್ಕೋಬೇಕಾಗೈತಿ. ನನ್ನ ಇರುವಿಕೆಯನ್ನು ನಾಶ ಮಾಡ್ತಾವು. ಇದಕ್ಕಾಗಿ ಅನೇಕ ಜನ್ಮಗಳನ್ನು ಕಳ್ಕೊಂತ ಬಂದೆವು ನಾವು, ಈ ಅನಿಮಿತ್ಯ ವೈರಿಗಳಿಗಾಗಿ. ತನು ಅನೇಕ ಅನಿತ್ಯ ಭವಭವಂಗಳಲ್ಲಿ ಅನಿಮಿತ್ಯ ವೈರಿಗಳಿಂದ ಕಾಮಾದಿಗಳಿಗಾಗಿ ಅಂತ ಎಷ್ಟು ಜನ್ಮ ಹೋಗ್ಯಾವೋ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಎದ್ರ ಸಲುವಾಗಿ ಹೋಗ್ಯಾವ ಜನ್ಮ? ಎದಕ್ಕೆ ಹೋಗ್ಯಾವ ಅಂತಂದ್ರೆ ವಿಷಯ ವಾಸನೆಗಾಗಿ, ಕಾಮಾದಿಗಳಿಗಾಗಿ ಜನ್ಮಗಳು ಹೋಗ್ಯಾವ. ಕಾಮಕ್ಕನುಸಾರವಾಗಿ ಕ್ರೋಧಕ್ಕನುಸಾರವಾಗಿ ಮದ, ಮತ್ಸರ, ಲೋಭಗಳು ಇವು ಬರ್ತಾವು. ಅದಕ್ಕೆ ಆ ಕಾಮನೆಯನ್ನು ಕಳ್ಕೊ ನೀನು. ಕಾಮ ಅಂದ್ರೆ ಯಾವುದು? ವಿಷಯ ಪ್ರೀತಿ ಕಾಮ. ವಿಷಯದೊಳಗೆ ಸುಖ ಐತಿ ಅನ್ನುವಂಥ ಏನು ತಪ್ಪು ತಿಳುವಳಿಕೆ ಏನೈತಲ್ಲ, ಇದ ಕಾಮ. ಈ ಕಾಮವನ್ನೇ ಕಳ್ಕೊ ನೀನು.
ನೋಡು, ವಿಚಾರ ಮಾಡಿ ನೋಡ್ಕೋ. ಪಾಪಾನುಗುಣದಿಂದ ಇದೆಲ್ಲ ನಡೆದಿದ್ದು. ಪಾಪಾನುಗುಣಗಳಿಂದ ಯಾಕೆ ನಡೀತಿದ್ದು? ಯಾಕೆ ಪಾಪವನ್ನು ಮಾಡ್ಬೇಕಾಕೈತೆ ಅಂದ್ರೆ, ಪಾಪ ಇರಲಿ ಪುಣ್ಯ ಇರಲಿ, ಯಾಕೆ ಮಾಡ್ತೇವಂತಂದ್ರೆ ಕಾಮನಿಗೆ ಅನುಸಾರವಾಗಿನ. ಅದಕ್ಕಾಗಿ ಜನ್ಮಗಳು ಹೊಕ್ಕವು. ಅದಕ್ಕೆ ಇವು ಎರಡೂ ಬೇಡ. ನಾನು ಸಚ್ಚಿದಾನಂದ ಸ್ವರೂಪನೇ ಇದ್ದೇನೆ ಅಂತ ತಿಳ್ಕೊಳ್ಳುವಂಥ ಒಂದು ತತ್ವ ಚಿಂತನೆಯನ್ನ ನೀನು ಸತತ ಮಾಡು. ಶ್ರವಣ, ಅದಕ್ಕೆ ಶ್ರವಣ ಅಂತಂದ್ರು ಯಾವುದೋ ನಿಜವನ್ನ ತಿಳಿಸ್ಕೊಡ್ತೈತಿ, ಅದನ್ನ ಕುರಿತಾದಂಥ ಚಿಂತನೆ. ಅದನ್ನು ಮಾಡೋದ್ರಿಂದ ಈ ದುಃಖದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ. ನಾವು ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ಇದನ್ನು ಮಾಡಕ್ಕೆ ನಮಗೆ ಪುರುಸತ್ತೇ ಇಲ್ಲ, ವೇಳೆನೇ ಇಲ್ಲ ನಮಗಿವತ್ತು. ಅದನ್ನ ವಿಷಯ ಸಂಗ್ರಹ ಮಾಡಕ್ಕೆ ನಾವು ವೇಳೆಯನ್ನ ಅದರಿಂದ ಸುಖಿ ಆಗ್ಬೇಕು ಅಂತ ನಾವು ಹೋರಾಟ ನಡೆಸಿದೆವು. ಅದಕ್ಕೆ ಇದ್ರಾಗ ವೇಳೆ ತೊಡಗಿಸಕ್ಕಾಗವಲ್ಲ. ಅದಕ್ಕೆ ಅದನ್ನು ಬಿಡು. ಅದರಿಂದ ನೀನು ಸುಖಿ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡು ಕೇಳ್ತಿ, ಹಿಂದಿನವ್ರು ಆದ ಕಥೆಯನ್ನ ಕೇಳ್ತಿ, ಹಾನಿಗೂ ಒಳಗಾದವ್ರದ್ದು ಈಗ ನೋಡ್ತಿ. ಯಾರು ಸುಖಿ ಆಗ್ಯಾರ ಅವನ್ನೆಲ್ಲ ಹಿಡ್ಕೊಂಡು? ಯಾರು ಇಲ್ಲ. ಕೋಟಿ ಕತ್ತಲೆಯನ್ನು ಕಟ್ಟಿಸಿದವರೆಲ್ಲ ಮೆರೆದ್ರು ಕೂಡ ಅವ್ರಿಗೆ ಸುಖಿಗಳಾಗಿದ್ರನು. ಜಗತ್ತನ್ನ ಗೆಲ್ತೇನೆ ಅಂತ ಹೊಂಟವನ ಏನ್ ತಿಳಿಸ್ಕೊಟ್ಟ? ನಾನು ಏನೂ ಒಯ್ಯಾಕತ್ತಿಲ್ಲಪ್ಪ, ಇಲ್ಲಿದ್ದ ಎಲ್ಲವೂ ಇಲ್ಲೇ ಬಿಟ್ಟು ಹೊಂಟೇನೆ, ಇದರಿಂದ ಸುಖ ಇಲ್ಲ. ಸುಖ ಅನ್ನೋದು ಹೊರಗಿಲ್ಲ, ನಿಮ್ಮೊಳಗೈತೆ ಅದು ಸುಖ. ಯಾವಾಗ ಅದನ್ನು ಹೊಂದಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಈ ವೈರಿಗಳನ್ನು ತೊಲಗಿಸಿದಾಗ, ಕಾಮಕ್ರೋಧಾದಿ ಎಂಬ ವೈರಿಗಳನ್ನು ತೊಲಗಿಸಿದಾಗ ಆ ಸುಖ ನಿಮ್ಮೊಳಗೆ ಐತಿ. ಅದನ್ನು ನಿಮ್ಮೊಳಗೆ ಕಾಣ್ರಿ ಅಂತ ಹೇಳಿದ್ರು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಕಂಡ ರೂಪನಿಹನು ಅಂತ. ನಮ್ಮೊಳಗೆ ನಾವು ನೋಡ್ಕೋಬೇಕಾಗೈತೆ. ಅದನ್ನು ಹೊರಗೆ ಹುಡುಕೋದ್ರಿಂದ ಸಿಗುವುದಿಲ್ಲ. ಅದು ಹೊರಗೆ ಹುಡುಕೋದ್ರಿಂದ ಸಿಕ್ಕಿದ್ರೆ ಎಲ್ಲರೂ ಹೊಂದಿಬಿಡ್ತಿದ್ರು. ಇಷ್ಟೆಲ್ಲ ದೇವಸ್ಥಾನ, ಗುಡಿ ಗುಂಡಾರಗಳನ್ನು ಮಾಡಿಕೊಂಡು ಒಂದು ಗುಡಿ ಅಲ್ಲ ಮತ್ತೊಂದು ಗುಡಿ, ಮತ್ತೊಂದು ಗುಡಿ ಅಲ್ಲ ಮತ್ತೊಂದು ಗುಡಿ, ಹಿಂಗೆ ತಿರುಗುವಂಥ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಮಾಡಿಕೊಂಡು ಸಮಾಧಾನ ಸುಖಿ ಆಗ್ಬೇಕಂತನ ಹೋರಾಟ ನಡೆಸೇವು. ಯಾವ ಗುಡಿ ಗುಂಡಾರವನ್ನ ಅಲ್ಲದಾಗ ಸುಖಿಗಳಾಗ್ಯವ ನಾವು? ಅಲ್ಲಿ ಹೋಗಿ ಬಂದ ಸುಖಿಗಳಾಗ್ಯವು ಹೆಂಗೋ? ಅಲ್ಲಿ ಹೋದ್ರೆ ಮತ್ತೆ ರೋಗ ರುಜಿನಗಳನ್ನ ತರೋದು ನಾವು. ಯಾಕೆ ಅಲ್ಲಿ ಏನಾಗತ್ತಂದ್ರೆ ಹೊಲಸಲ್ಲಿ ಅದರಿಂದ ಪುಣ್ಯಕ್ಷೇತ್ರಗಳಲ್ಲಿ, ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಮುನ್ಗೆದ್ದು ಬಂದಿವಂದ್ರೆ ಎಲ್ಲರಿಗೂ ಕೈಲಾಸಕ್ಕೆ ತಂದಿದ್ರ ಅದ್ರ ಒಳಗೆ ಅದಾವಲ್ಲ ಜೀವಿಗಳು, ಜಲಚರ ಜೀವಿಗಳು ಆ ತೀರ್ಥದಲ್ಲಿ ಅದಾವಲ್ಲ, ಮತ್ತು ಅವಕ್ಕೂ ಮೋಕ್ಷ ಆಗ್ಬೇಕಿತ್ತು. ಆಕೇತೇನು? ಅದರಿಂದ ಆಗೋದಿಲ್ಲ. ಯಾವಾಗ ಈ ತಪ್ಪು ತಿಳುವಳಿಕೆಯನ್ನು, ನಾನು ಅಲ್ಲದನ್ನು ನಾನು ಅಂತ ಸಂಸ್ಕಾರಗೊಂಡೇನೋ, ಈ ಸಂಸ್ಕಾರಗಳನ್ನು ಯಾವಾಗ ಕಳ್ಕೊಂತೇನೇನೋ ಅವಾಗ ನನಗೆ ಮೋಕ್ಷ ಆಗುತ್ತೆ. ಮೋಹವನ್ನು ಬಿಟ್ಟಾಗ, ತಪ್ಪು ತಿಳುವಳಿಕೆಯಿಂದ ಇದು ನಾನಲ್ಲ, ಶರೀರ ನಾನಲ್ಲ, ನಂದು ಅಲ್ಲ, ಇದನ್ನು ಹಿಡ್ಕೊಂಡು ಕುಂತೇನೆ, ಈ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿಕೊಂಡಾಗ ಅದನ್ನು ಮೋಕ್ಷ ಆಗುತ್ತ. ಮೋಹ ಕ್ಷಯ ಮೋಕ್ಷ. ಅದಕ್ಕೆ ಅವ್ರು ಹೇಳಿದ್ದು ಇದನ್ನು ಬಿಡಬೇಕು ಬಲು ಹಿಂದೆ ಅಂತ. ಈ ಮೋಹವನ್ನ, ಕಾಮನೆಯನ್ನ, ಬಯಕೆಗಳನ್ನ ಮೊದಲೇಕೆ ಬಿಟ್ಟು ಬಿಡ್ಬೇಕು. ಇದನ್ನು ಬಿಡಬೇಕು ಬಲು ಹಿಂದೆ, ಬರಿದೆ ತನ್ನ ಇರುವಿಕೆಯನ್ನು ಕೆಡಿಸ್ತಕ್ಕಂಥ ಕಾಮವಿದನು ಕಂಡ ಯೋಗಿ. ಮೊದಲೇಕೆ ಬಿಟ್ಟು ಬಿಡ್ಬೇಕು ಇದನ್ನ. ಯಾಕೆ ನಿನ್ನ ಇರುವಿಕೆಯನ್ನು ಕೆಡಿಸ್ತೈತಿ, ನಿಮ್ಮ ಸಮಾಧಾನವನ್ನ, ಶಾಂತಿಯನ್ನ ಭಂಗ ತರಿಸಿದ್ದು ಯಾವುದು ಅಂದ್ರೆ ಇದು ಕಾಮ, ಬಯಕೆ. ನೋಡ್ರಿ, ವಿಚಾರ ಮಾಡ್ರಿ. ಈಗ ಯಾವುದೋ ಒಂದು ಬಯಕೆ ಬಂತಂದ್ರೆ ಅದನ್ನು ಪಡಿತನೂ ಸಮಾಧಾನ ಇಲ್ಲ. ಎಲ್ಲೋ ಒಂದು ಶಬ್ದ ಕೇಳ್ತು ಅಂತಂದ್ರೆ ಆ ಶಬ್ದವನ್ನ ಹೋಗಿ ಅಲ್ಲಿ ಪ್ರತ್ಯಕ್ಷ ಅದು ಯಾವುದರಿಂದ ಬಂತು ಅಂತ ತಿಳ್ಕೊಂಡು ತನೂ ಸಮಾಧಾನ ಇಲ್ಲ. ಅಲ್ಲಿ ಹೋಗಿ ನೋಡಿದ ಆ ಶಬ್ದವನ್ನು ಕೇಳಿದಾಗ ಏನಾಯ್ತು? ಇಷ್ಟ ಐತೆ, ಅದರಿಂದ ಇಲ್ಲ. ಅದಕ್ಕೆ ಹೇಳ್ತಾರ ಅನುಭವಗಳು, ಕಂಡಾಕ್ಷಣ ರಮಣೀಯ, ಉಂಡಾಕ್ಷಣ ನಿರಸವಿದೆ ಅಂತಲ್ಲ. ಅದನ್ನ ನಮ್ಮ ಸರಳ ಭಾಷೆ ಒಳಗೆ ಹೇಳಿದ್ದು. ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ.
ಹೋಗಿ ಸಮೀಪಕ್ಕೆ ಹೋಗಿ ನೋಡಿದಾಗೆ ಕಲ್ಲು ಮುಳ್ಳು. ಹಂಗೈತಿ ಎಲ್ಲ ವಿಷಯ ವಸ್ತುಗಳು. ನಾವು ಅದರಿಂದ ಸುಖ ಹೊಂದಬೇಕು, ಸುಖಿಗಳಾಗಬೇಕು ಅಂತ ಹೊಂಟೇವಲ್ಲ, ಅವೆಲ್ಲ ಹೆಂಗದಾವು ಅಂತಂದ್ರೆ ವಿಷ ಮಿಶ್ರಿತ ಆಹಾರ ಅದಾವು. ಬೇಡ ಬೇಡ ಭೋಗದ ಒಡನಾಟ, ನಂಜು ಎರಿಸಿದ ಸವಿದೂಟ ಅಂತ. ಕಣ್ಣಿನ ರೂಪ, ಕಿವಿಯ ಶಬ್ದ, ನಾಲಿಗೆಯ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಇವೆಲ್ಲ ಹೆಂಗದಾವ ಅಂತಂದ್ರೆ ನಂಜು ಬೆರೆಸಿದ ಸವಿದೂಟ ಅಂತ. ವಿಷ ಮಿಶ್ರಿತ ಆಹಾರ ಅಂತವು. ಅದರಿಂದ ಸುಖ ಇಲ್ಲ ಅದ್ರೊಳಗೆ ಸುಖ ಇರೋದು ನಿನ್ನೊಳಗೆ ಐತಿ. ಅದನ್ನ ನಿನ್ನೊಳಗೆ ನೋಡ್ಕೊಳೋದು ಬಿಟ್ಟು ಹೊರಗೆ ಹುಡುಕಿದ್ರೆ ಯಾವಾಗ ಸಿಗ್ಬೇಕು? ಇದನ್ನ ನನ್ನೊಳಗೆ ನಾ ಕಾಣ್ಬೇಕಂದ್ರೆ ಅದನ್ನ ಬಿಡಬೇಡ ನೀನು. ನೆನೆಯೋದು ಅನ್ನೋದಿನ ಉದಯ ಕಾಲದ ಎಚ್ಚರಿಕೆಗಳು ಬಿಟ್ಟು ಬಿಡದ ಈ ನಿರಂತರವಾದಂಥ ವಿಚಾರದೊಳಗೆ ತೊಡಗಿದಾಗ ಅವಾಗ ಹೊಂದಕ್ಕೆ ಸಾಧ್ಯ ಐತಿ. ಅದಕ್ಕೆ ಪಡೆಯುವುದಾಗದು ನಿಜ ಸುಖವ, ತನ್ನ ತಾನು ಎಡೆಬಿಡದೆ ಅರಿಯದೆ ಆರಯ್ಯದ ಆತನಿಗೆ ಅಂತ. ಬಿಟ್ಟು ಬಿಡದ ಈ ವಿಚಾರವನ್ನು ನಾವು ಮಾಡಬೇಕಾಗೈತಿ. ಆ ನಿಜ ವಸ್ತುವಿನ ತಿಳುವಳಿಕೆಯನ್ನ ಮಾಡ್ಕೋಬೇಕಾಗೈತಿ. ನಿಜ ಯಾವುದು ಅನ್ನೋದನ್ನ ನಾವು ತಿಳ್ಕೊಬೇಕಾಗೈತಿ. ನಿಜ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಯಾಕೆ ನಿಜವಾದಂಥದ್ದು ಎಂದೂ ನಾಶ ಆಗೋದಿಲ್ಲ. ಅದು ಸುಳ್ಳು ನಾಶಕ್ಕೈತಿ, ಸತ್ಯ ಎಂದೂ ನಾಶ ಆಗೋದಿಲ್ಲ. ಸತ್ಯ ಯಾವಾಗಲೂ ಇರೋದು. ಉಪಾಧಿಗಳು ಅಳದು ಹೊಕ್ಕವು, ಆದ್ರೆ ಆಶ್ರಯವಾದಂಥ ಆಶ್ರಿತ ವಸ್ತು ಅದು ಎಂದೂ ನಾಶ ಆಗುವುದಿಲ್ಲ. ಅದು ಸಾಕ್ಷಿಯಾಗಿ ಹಂಗೆ ಇರ್ತೈತಿ. ಉದಾಹರಣೆಗಾಗಿ ಇದ್ರೊಳಗೆ ವಿದ್ಯುತ್ ಐತಿ, ವಿದ್ಯುತ್ತಿಗೆ ಎಂದೂ ಬಾಧೆ ಇಲ್ಲ. ಉಪಾಧಿಗಳು ಬಾಧೆಯನ್ನು ಪಡ್ತಾವ. ಈ ಶಬ್ದವನ್ನು ಹೊರಡಿಸ್ತಕ್ಕಂಥ ಮೈಕ್ ಕೆಡಬಹುದು, ಸ್ಪೀಕರ್ ಕೆಡಬಹುದು, ಫ್ಯಾನ್ ತಿರುಗದೆ ಇರೋದು ಬಂದ್ ಆಗ್ಬೋದು, ಬಲ್ಬ್ ಹೋಗ್ಬೋದು. ಇವಕ್ಕೆಲ್ಲಕ್ಕೂ ಆವಿಷ್ಯ ಐತಿ, ಲೈಫ್ ಟೈಮ್ ಫಿಕ್ಸ್ ಐತಿ, ಹೌದಲ್ರಿ? ಎಕ್ಸ್ಪೈರಿ ಡೇಟ್ ಐತಿ. ಹಂಗ ಕೂಡ ಇದಕ್ಕೂ ಇದು ಒಂದು ಉಪಾಧಿ, ಇದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಫಿಕ್ಸ್ ಐತಿ. ಆದ್ರೆ ಅದ್ರ ಶೀಲ್ ಒತ್ತಿ ಕಳಿಸೋಣ, ಅದನ್ನ ನಮಗೆ ಗೊತ್ತಾಗೋಲ್ಲ. ನಾವು ಭಾಳ ದಿನ ಬದುಕಬೇಕು, ಭಾಳ ದಿನ ಬದುಕಿಸ್ಬೇಕು ಇದನ್ನಂತ ಹೋರಾಟ ನಡೆಸೇವು. ಆದ್ರೆ ನೀ ಎಷ್ಟೇ ಬದುಕಿಸು, ಯಾಕೆ ಹೋರಾಟ ಮಾಡಿದ್ರು ಕೂಡ ಅದ್ರ ಟೈಮ್ ಬಂತಂದ್ರೆ ಉಳಿಲಾರ. ಅದು ಇತ್ತಂದ್ರೆ ಆವಿಷ್ಯ ಇತ್ತಂದ್ರೆ ಅದು ಎಂಥ ಕಷ್ಟ ಕಾಲದಾಗ ಇದ್ರೂ ಕೂಡ ಅದು ಬದುಕಿ ಬರ್ತೈತಿ. ಉರಿ ಮಧ್ಯದಲ್ಲಿದ್ರೂ ಕೂಡ, ನಡುಗಡಲಲ್ಲಿದ್ರೂ ಕೂಡ, ಯಾವ ಅನುಕೂಲ ಪರಿಸ್ಥಿತಿ ಇಲ್ಲ ಅಂದ್ರೂ ಕೂಡ ಅದು ಬದುಕಿ ಬರ್ತೈತಿ. ಅದು ಆವಿಷ್ಯ ಮುಗಿತಂದ್ರೆ ಸುತ್ತೂ ಕಡೆ ಎಲ್ಲ ಒಂದೊಂದು ಇದಕ್ಕೂ ಕೂಡ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇದ್ರೂ ಕೂಡ ಬದುಕಲಾರ. ಅದಕ್ಕೆ ಅಂಥದ್ರ ಮೇಲೆ ಮೋಹವನ್ನು ಮಾಡಿಕೊಂಡು ಅನಿತ್ಯವಾಗಿರುವಂಥ ಈ ಶರೀರದ ಮೇಲೆ ನಮ್ಮ ಮಮಕಾರವನ್ನು ಇಟ್ಟುಕೊಂಡು ವಿಷಯದೊಳಗೆ ಸುಖವನ್ನು ಕಾಣಬೇಕು ಅಂತ, ಅದರಿಂದ ಸುಖಿ ಆಗಬೇಕು ಅಂತ ಹೋರಾಟ ನಡೆಸಿಯಲ್ಲ, ನೀನು ಅದರೊಳಗೆ ಸುಖ ಎಲ್ಲೈತಿ ಇದನ್ನು ವಿಚಾರ ಮಾಡಿ ನೋಡು. ಸುಖ ಇರೋದು ನಿನ್ನೊಳಗೆ ಐತಿ. ಅದನ್ನ ಬಿಟ್ಟು ಬಿಡದ ನೀ ತಿಳಿ, ಆ ತಿಳುವಳಿಕೆಯನ್ನು ಮಾಡ್ಕೋ. ಈ ತಿಳುವಳಿಕೆಯನ್ನು ಮಾಡ್ಕೋಬೇಕಂದ್ರೆ ನಮ್ಮ ಅಂತಃಕರಣ ಪರಿಪಕ್ವತೆ ಬೇಕಲ್ಲ. ಅಂತಃಕರಣ ಪರಿಪಕ್ವ ಇಲ್ಲ ನಮ್ದು. ಅಂತಃಕರಣವನ್ನು ಪರಿಪಕ್ವತೆಯನ್ನು ಮಾಡಿಕೊಂಡಾಗ ಅದು ಇರ್ತೈತಿ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡುವ. ಪುಣ್ಯ ಎದರ ಸಲುವಾಗಿ ಮಾಡಬೇಕಾಗೈತಿ ಅಂತಂದ್ರೆ ನನ್ನ ನಿಜವನ್ನು ಅರಿಯೋದ್ರ ಸಲುವಾಗಿದ್ದ ಪುಣ್ಯ ಮಾಡ್ಬೇಕಾಗೈತಿ. ಅಂತಃಕರಣ ಅದರಿಂದ ಸ್ವಚ್ಛ ಆಗುತ್ತೆ. ಅಂತಃಕರಣ ಅಂದ್ರೆ ಮನಬುದ್ಧಾದಿಗಳು, ಒಳಗಿನ ಕರ್ಣಗಳು. ಇವು ಹೊರಗಿನ ಕರ್ಣಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಹೊರಗಿನ ಕರ್ಣಗಳು. ಇವು ಜ್ಞಾನೇಂದ್ರಿಯಗಳು ಅಂತ. ಇದಕ್ಕೆ ಎಲ್ಲ ಆಧಾರವಾಗಿ ಕೆಲಸ ಮಾಡೋದು ಯಾವುದಂದ್ರೆ ಮನಬುದ್ಧಾದಿಗಳು. ಮನಬುದ್ಧಾದಿಗಳಲ್ಲಿ ತುಂಬ್ಕೊಂಡಂಥ ದೋಷಗಳನ್ನು ಕಳ್ಕೋ. ಅವಾಗ ನೀನು ಇದನ್ನು ತಿಳಿಲಿಕ್ಕೆ ಬರ್ತೈತಿ, ನಿನ್ನ ನಿಜವನ್ನು ಅರಿಲಿಕ್ಕೆ ಬರ್ತೈತಿ, ನೀನು ಯಾರು ಅನ್ನೋದನ್ನು ತಿಳ್ಕೊಳಕ್ಕೆ ಬರ್ತೈತಿ. ನಿನ್ನ ನಿಜವನ್ನು ತಿಳ್ಕೊಳೋದ ನಿನ್ನ ಮುಖ್ಯ ಕರ್ತವ್ಯ. ಅದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮಗಳು ಇಲ್ಲ ನಿನ್ನ ಮನುಷ್ಯನಿಗೆ. ನಾವು ಬೇರೆ ಕರ್ತವ್ಯ ಐತಿ, ಅದೈತಿ, ಇದೈತಿ ಅಂತ ನಾವು ಕರ್ತವ್ಯ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳ್ತೇವೆ. ನಿನಗೆ ಅದನ್ನು ಮಾಡೋದ್ರಿಂದ ನಿನಗೆ ಏನು ಲಾಭ ಐತಿ? ಏನೂ ಲಾಭ ಇಲ್ಲ. ನೀನು ಅದರಿಂದ ಸುಖಿ ಆಗಕ್ಕೆ ಸಾಧ್ಯ ಐತೇನೋ? ಇಲ್ಲ.
ನಿನ್ನ ಕರ್ತವ್ಯ ಯಾವುದಂದ್ರೆ ನಿನ್ನ ನಿಜವನ್ನು ಅರಿದು ಅದ ನಿನ್ನ ಇದು ಕಾಯಕ. ಅದನ್ನ ಮಾಡಿದಾಗ ನೀನು ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಅದು ಬಿಟ್ಟು ನೀ ಏನೋ ಹೊರಗಿರ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದನ್ನು ಹೊಂದ್ಬೇಕು, ಇದನ್ನು ಹೊಂದ್ಬೇಕು ಅನ್ನೋದ್ರಿಂದ ಅವನ್ನೆಲ್ಲ ಹೊಂದಿ ಸುಖಿಗಳಾದವ್ರನ್ನ ವಿಚಾರ ಮಾಡಿ ನೋಡ್ಕೋ, ಅದರಿಂದ ಸುಖ ಸಿಕ್ಕೈತೇನೋ ಅಂತಂದ್ರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೇಳಿದ್ರು ಯಾರೂ ಇಲ್ಲ ಅಂತ. ಉದಾಹರಣೆಗಾಗಿ ನನಗೆ ಕೇಳಿದ್ರು ಒಬ್ರು ಮೊನ್ನೆ, ಏನ್ರಿ 100 ಕೋಟಿ ಗಳಿಸೇನಿ ಮಕ್ಕಳ ಸಲುವಾಗಿ, ಮಕ್ಕಳು ನನಗೆ ಇವತ್ತು ವಿರುದ್ಧ ಆಗಿ ನಿಂತಾರ. ಅವ ಕೇಳ್ತಾನಂತ, ಮಗ ನಿನಗೆ ನಿನಗೆ ಫ್ಯಾಮ್ಲಿ ನೆನ್ಸಕ್ಕೆ ಬರೋದಿಲ್ಲ, ನಿನಗೆ ಬಿಟ್ಟು ಬಿಡು, ಅದು ನನಗೆ ಕೈಯಾಗ ಕೊಡು, ನಾನು ನಡೆಸ್ತೇನೆ. ಎಲ್ಲಾರನ್ನೂ ನೀನು ನೋಡ್ಕೊಳಕ್ ಸರಿಯಾಗಿ ನೋಡ್ಕೊಳಕ್ ಬರೋದಿಲ್ಲ, ನಿನಗೆ ಬುದ್ಧಿನ ಇಲ್ಲ. ಹೌದು, ನಾನು ಬುದ್ಧಿ ಇಲ್ದವನ ಇಷ್ಟು ಗಳಿಸೇನಿ, ನೀನು ಬುದ್ಧಿ ಇದ್ದವ, ನೀ ಒಂದೀಟು ಗಳಿಸ್ಕೊಡು ನನಗೆ, ನಿನಗೆ 5 ಕೋಟಿ ಕೊಟ್ಟು ಬಿಡ್ತೇನೆ, ನನಗೆ ಅದ್ರೊಳಗೆ 1 ಕೋಟಿ ಗಳಿಸ್ಕೊಡು ನನಗೆ. ಇಲ್ಲ, ನೀನು ಅದ್ರ ನನ್ನ ಕೂಡ ಬಂದ್ರೆ ನಾನು ಅದನ್ನು ಮಾಡ್ತೇನೆ ಅಂದ್ರೇನು ಮಾಡಾಕತ್ತ ಇವ್ ಬೇಕು, ತಾನು ಚೈನೆ ಹೊಡಿಯವ, ಮತ್ತೆ ಬುದ್ಧಿ ಇಲ್ಲ ಅನ್ನೋದು. ಇದೆಲ್ಲ ಮಾಡಿದ್ದೆ ಯಾರ ಸಲುವಾಗಿ? ಮಕ್ಕಳು ಸುಖಿಗಳಾಗಿರ್ಲಿ ಅಂತ ಮಾಡಿದ್ದು. ನಾನು ಕಷ್ಟಪಟ್ಟಂಗೆ ಅವ್ರು ಪಡಬಾರ್ದು, ಅವರು ಸುಖಿಗಳಾಗಲಿ ಅಂತ ಮಾಡಿದ್ದೆ. ನಾನು ತಿಳ್ಕೊಂಡು ಏನು ಮಾಡಿದೆ, ಅದ್ರ ಇದ್ದರೆ ಸುಖಿ ಆಗಿ ಇರಲಿಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಮಾಡಿದೆ. ಅದರೊಳಗೆ ಸುಖ ಇಲ್ಲ, ಅದನ್ನ ಇಷ್ಟು ಗಳಿಸಿದ್ರು ನನಗೆ ಸುಖ ಕೊಡವಲ್ದು ಅಂತ. ಅಜ್ಜರ ಇಂಥ ಪ್ರಶ್ನೆ ಯಾರ ಕೇಳಿದ್ರ ನಿಮಗಂತ? ಇದನ್ನ ಎಲ್ಲರೂ ಇದ್ರೊಳಗೆ ನೊಂದಾರ, ಎಲ್ಲರೂ ಕೇಳ್ತಾರ್ರಿ ಅಂತ ಹೇಳಿ ನಾನು. ಇದ್ರೊಳಗೆ ಎಲ್ಲರೂ ನೊಂದಾರ, ಇದನ್ನ ಕೇಳ್ತಾರ. ಅದು ಅಲ್ಪ ಗಳಿಸವನು ಕೇಳ್ತಾನ, ಏನು ಇಲ್ಲವನು ಕೇಳ್ತಾನ, ಭಾಳ ಇದ್ದವನು ಕೇಳ್ತಾನ. ಯಾಕಂದ್ರೆ ಅದು ಪ್ರತಿಕೂಲ ಆಯ್ತಂದ್ರೆ ಹಿಂಗೆ ಪ್ರಶ್ನೆಗಳು ಉದ್ಭವ ಆಕವ್ರಿ. ಅನುಕೂಲ ಇದ್ದಾಗ ಏನು ಗೊತ್ತಾಗೋದಿಲ್ಲ ಅವು. ಅನುಕೂಲ ಇದ್ದಾಗ ಎಲ್ಲವೂ ಹಿತನ ಅನಿಸ್ತತಿ. ಅದೇ ಪ್ರತಿಕೂಲ ಆಯ್ತಂದ್ರೆ ಚಳಿಗಾಲ ಇದ್ದಾಗ ಬೆಂಕಿ, ಬಿಸಿಲು ಹಿತ ಅನಿಸ್ತತಿ. ಅದೇ ಬೇಸಿಗೆ ಕಾಲದಾಗ ಅದೇ ಬೆಂಕಿ ದೂರ ಸರಿನಪ್ಪ, ಯಾವಾಗ ಫ್ಯಾನ್ ಹಚ್ಚೇವೋ, ಯಾವಾಗ ಕೂಲರ್ ಹಚ್ತೇವೋ ಅನಿಸ್ತೈತಿ. ಅದಕ್ಕೆ ಅನುಕೂಲ ಇರುತ್ತಾನ ಎಲ್ಲ ವಿಷಯಾದಿ ವಸ್ತುಗಳ ಸುಖ. ಪ್ರತಿಕೂಲ ಅದು ಅಂದ್ರೆ ಯಾವ ಸುಖವನ್ನು ಕೊಳ್ಳಾರವ. ಅದಕ್ಕೆ ಅದು ಪ್ರತಿಕೂಲ ಆಗೋಕ್ಕಿಂತ ಪೂರ್ವದಲ್ಲಿ ನಿನ್ನ ನಿಜವನ್ನ ಅರಿ. ಈ ಶರೀರನೂ ಕೂಡ ಹಂಗೆ ಅನುಕೂಲ ಐತೆ ಅಂತ ಇದ್ರ ಮೇಲೆ ಮೋಹ ಮಮಕಾರಗಳು. ಇದ ಪ್ರತಿಕೂಲ ಆಯ್ತಂದ್ರೆ, ರೋಗ ರುಜಿನಗಳು ಬಂದು ಅಂದ್ರೆ ಲಘು ಹೋಗ್ಬೇಕ್ರಿ, ಇಷ್ಟು ದಿನ ಇರಬಾರ್ದು. ಅದು ಅವಶ್ಯ ಪಡೆದು ಬಂದೈತಿ. ನೀ ಇರಬಾರ್ದಂದ್ರೂ ಕೇಳೋದಿಲ್ಲ, ಹೋಗ್ಬೇಕಂದ್ರೂ ಕೇಳೋದಿಲ್ಲ, ಅದು ಹೋಗ್ಬಾರ್ದಂದ್ರೂ ಕೇಳೋದಿಲ್ಲ, ಹೋಗೋದ. ಅದು ಅಷ್ಟ್ರೊಳಗೆ ನೀನು ಕೆಲಸ ಮಾಡು. ಯಾಕೆ ನೀನು ಅದನ್ನ ಹೇಳಿ ಬಂದು ತಾಯಿ ಗರ್ಭದಿಂದ ಹೊರಗೆ ಬರ್ಬೇಕಾದ್ರೆ ಶಪಥ ಮಾಡಿ ಬಂದು, ತಾಯಿ ಗರ್ಭದಳು ತಾನಿದ್ದ ವೇಳೆಗಳು ಅತಿ ಬಾಧೆಗೆ ಏಕೆ ಮನನೊಂದು ಬೇಸುತಿಯ ಈ ಪೇಹದಕ್ಕೆ ಇಂಥ ಕಾಯವನ್ನು ನಾ ಮುಂದೆ ಪಡೆದು ಬರೋದಿಲ್ಲಪ್ಪ. ಹೇಯಮಯವಾದಂಥ ಇಂಥ ಕಾಯವನ್ನು ಇಂಥ ಒಂದು ವಾತಾವರಣದೊಳಗೆ ನಾ ಮತ್ತೆ ಹುಟ್ಟಿ ಬರೋದಿಲ್ಲ. ಅದಕ್ಕೆ ಉಪಾಯ ಏನು ಅಂತಂದ್ರೆ, ಆ ಮಾರಮರ್ದನ ಶಂಭುಲಿಂಗನನ್ನು ಹೊಲಿಸ್ಕೊಂಡು ಆ ಸುಖಿಯಾಗಿ ನಾನು ಈ ಜನ್ಮವನ್ನು ಸ್ವಾರ್ಥಕ್ಕೆ ಮಾಡ್ಕೊತೀನಿ, ಮತ್ತಿಂಥ ಜನ್ಮದೊಳಗೆ ಬರೋದಿಲ್ಲಾರ್ದಂಗೆ ಮಾಡ್ಕೊತೀನಿ. ಅದಕ್ಕೆ ಉಪಾಯ ಏನಪ್ಪ ಅಂತಂದ್ರೆ ಧರ್ಮದಂತೆ ನಡೀತೀನಿ ಅಂತ. ಧರ್ಮದಂತೆ ನಡೆದು ನನ್ನ ನಿಜವನ್ನು ಅರಿತು ನಾ ಮುಕ್ತನಕ್ಕೇನಿ ಅಂತ ಶಬ್ದ ಮಾಡಿ ಬಂದೆವು. ಆದ್ರೆ ನಾವು ಇವತ್ತು ಧರ್ಮವನ್ನು ಪಾಲನೆ ಮಾಡಾಕತ್ತೇವೋ ಹೆಂಗೋ, ನೀತಿಯುತವಾದಂಥ ಜೀವನ ಕ್ರಮ ಐತೋ ಹೆಂಗೋ ನಮ್ದು ಇಲ್ಲ. ಆ ನೀತಿ ಇಲ್ಲದಕ್ಕೆ ನಮಗಿದ ಕಠಿಣ ಆಗೈತಿ. ಅದಕ್ಕೆ ಮೊದಲೇಕೆ ನೀತಿ ವಿಧಾನ ಆಗು ಅಂತ. ನಿನ್ನನ್ನು ನೀ ತಿಳಿಬೇಕಂದ್ರೆ, ನೀನು ಯಾರು ಅಂತ ತಿಳಿಬೇಕಂದ್ರೆ ನೀತಿಯನ್ನು ಪಾಲನೆ ಮಾಡಿ ಮನುಷ್ಯರಂತೆ ಮನುಷ್ಯರಾಗಿ ಬದುಕಬೇಕಾಗೈತಿ. ನಾವು ಮನುಷ್ಯರಂತೆ ಬದುಕಾಕತ್ತೇವೋ ಹೆಂಗೋ ಇಲ್ಲ. ಬರೀ ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆಗಳು. ಸಾಮಾನ್ಯ ಜೀವಿಗಳಿಗೆ ಇರ್ತಕ್ಕಂಥ 4 ಕ್ರಿಯೆಯನ್ನು ಈ ಮನುಷ್ಯ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅನ್ನುವಂಥ ಈ ಮಾನವ ಜನ್ಮವನ್ನು ನಾವು ಅದಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ಎದಕ್ಕೆ ಬಂತು ಅಂತ.
ಅದಕ್ಕೆ ಅನ್ನೋರು ಹೇಳಿದ್ರಲ್ಲ, ಹಿಡಿ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಳಕತ್ತೇವೆ ನಾವು. ಬಂದಂಥ ಈ ಅಮೂಲ್ಯವಾದಂಥ ಶರೀರವನ್ನು ವ್ಯರ್ಥ ಸಮಯವನ್ನು ಹಾಳು ಮಾಡ್ಕೊಂಡು ಕಳೆದು ಹೊಂಟೇವು ನಾವು. ಅದಕ್ಕೆ ಅವ್ರ ಅನುಭವಗಳು ಎಚ್ಚರಿಸ್ತಾರ, ನಿನಗಿಷ್ಟೆಲ್ಲ ಕಷ್ಟಗಳು ಬರ್ತಾವು, ಬಂದರೂ ಕೂಡ ನಿನಗೆ ಬುದ್ಧಿ ಕಲಿವಲ್ಲಪ್ಪ. ರೋಗ, ಹಾನಿ, ಅಳಿವು, ಯಾಚನೆ, ಬಡತನ, ಪರಸೇವೆ, ಇನ್ನೊಬ್ಬರ ಕೈಲಿ ಸೇವಾ ಮಾಡಿಸುವಂತೆ ಇನ್ನೊಬ್ಬರಿಗೆ ಸೇವಾ ಮಾಡುವಂಥ ಪರಿಸ್ಥಿತಿ ಬರ್ತೈತಿ, ಬಡತನ ಬರ್ತೈತಿ, ಹಾನಿ ಆಕೈತಿ, ಅಳಿವು, ಮನಸ್ಸಿಗೆ ಹಳಳಿ ಆಕೈತಿ. ಇನ್ನೊಬ್ಬರ ಹತ್ರ ಬೇಡಾಕ್ ಹೊಕ್ಕಿ ವಿಷಯ ಸುಖಕ್ಕಾಗಿನ ರೋಗ ಬರ್ತಾವು. ಆದರೂ ಕೂಡ ನಿನಗೆ ಬುದ್ಧಿ ಬರುವಲ್ಲಪ್ಪ, ಇದನ್ನು ಸುಮ್ಮನೆ ವ್ಯರ್ಥ ಸಮಯ ಹೊಂಟೈತಲ್ಲಪ್ಪ, ನಾನು ಎಂದ ಮಾಡ್ಕೊಂಡೇನು, ನಾನು ಈ ಜನ್ಮವನ್ನು ಸಾರ್ಥಕತೆ ಅನ್ನುವಂಥ ಬುದ್ಧಿ ಬರುವಲ್ಲನಲ್ಲ ನಿನಗೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚ್ಚುತ್ತೇವೆ. ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಹೌದಲ್ಲ, ನಿಜ ಯಾವುದು ಅಂತ ತಿಳ್ಕೊಂಡು ಆ ಮುಕ್ತಿಯನ್ನು ಹೊಂದಬೇಕಾಯ್ತು. ಅದ ತತ್ವ, ಅದ ಚಿಂತನೆ. ಅದನ್ನು ಚಿಂತನೆ ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಆಗತ್ತೆ, ಈ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ವ್ಯರ್ಥ. ಮತ್ತೆ ಮಾಡಿದಂಥ ಪಾಪ ಪುಣ್ಯನಿಗೆ ಅನುಸಾರವಾಗಿ ಜನ್ಮ ಚಕ್ರದೊಳಗೆ ತಿರುಗಬೇಕಾಗುತ್ತೆ. ಅದಕ್ಕೆ ಪಾಪಾನುಗುಣದಿಂದ ಅಂತ ಹೇಳಿದ್ದು. ಪಾಪಾನುಗುಣದಿಂದ ಗಿಡ, ಮರ, ಕ್ರಿಮಿ, ಕೀಟ, ಪತಂಗ ಆದಿ ಆಗಿ ಅಂತ ಏನು 84 ಲಕ್ಷ ಜೀವರಾಶಿಗಳು ತಿರುಗಬೇಕಾಕೈತಿ. ಇದು ನಾವು ವಿಜ್ಞಾನ ಇಷ್ಟು ಮುಂದುವರೆದೈತಿ. ಈಗ ಇದನ್ನು ಮಾಡಾಕತ್ತೇವೆ. ಹಿಂದೆ ಅವಾಗಿನ ಕಾಲದಾಗೆ ಹೇಳಿದ್ದೀವ್ರು. ವೇದ ಉಪನಿಷತ್ತು ಕಾಲದೊಳಗೆ ನಮಗೆ ಎಷ್ಟು ಜೀವರಾಶಿಗಳದಾವು ಈ ಭೂಮಿ ಮೇಲೆ ಅನ್ನೋದ್ರ ಬಗ್ಗೆನ ಅವಾಗ ಹೇಳಿದ್ರು. ಈ ಜನ್ಮ ರಾಶಿ ಒಳಗೆ ಎದಕ್ಕೆ ಹುಟ್ಟುತ್ತಾ ಸಾಯುತ್ತಾ ತಿರುಗಬೇಕಾಕೈತೆ ಅಂದ್ರೆ ಮಾಡಿದಂಥ ಕರ್ಮಕ್ಕನುಸಾರವಾಗಿ. ಅದಕ್ಕೆ ಈಗ ಒಳ್ಳೆ ಕರ್ಮಗಳನ್ನು ಮಾಡು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನೀ ಮಾಡಿದಂಥ ಕರ್ಮದ ದಾಖಲಾತಿ ಇರ್ತೈತಿ. ಇಲ್ಲಿ ಇತರ ಜೀವರಾಶಿಗಳಲ್ಲಿ ಮಾಡಿದಂಥ ಏನು ಪಾಪ ಪುಣ್ಯದ ಲೆಕ್ಕ ಇರುವುದಿಲ್ಲ. ಇಲ್ಲಿ ಮನುಷ್ಯ ಜನ್ಮದಾಗ ಬಂದಿದ್ದು ಮಾಡಿದಂಥ ಪಾಪ ಪುಣ್ಯದ ಲೆಕ್ಕವನ್ನು ಚಿತ್ರಗುಪ್ತರ ಇಡ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ದುರಿತ ಕರ್ಮವನ್ನು ಮಾಡಕ್ಕೆ ಹೋಗ್ಬೇಡ, ಒಳ್ಳೆಯದನ್ನು ಮಾಡು. ಜೀವಿಗಳಿಗೆ ಸಂತೋಷಗೊಳಿಸುವಂಥ ಒಂದು ಕಾಯಕದೊಳಗೆ ತೊಡಗು. ಆ ಕೆಲಸದಾಗ ತೊಡಗಿದೆ ಅಂದ್ರೆ ಅಂತಃಕರಣ ಸ್ವಚ್ಛ ಆಕೈತಿ. ಅಂತಃಕರಣ ಸ್ವಚ್ಛ ಆದಾಗ ನಿನ್ನ ನಿಜವನ್ನು ಅರಿಯಲಿಕ್ಕೆ ಬರ್ತೈತಿ ಅಂತ ನಮಗೆಲ್ಲ ಮಹಾತ್ಮರು ನಮಗೆ ದಾರಿ ತೋರ್ಸ್ಯಾರ. ಅಂಥ ದಾರಿ ಒಳಗೆ ನಾವು ನಡಿಬೇಕಾಯ್ತು. ಇಲ್ಲ ಅಂದ್ರೆ ಕಷ್ಟಗಳು ಬಿಡುವುದಿಲ್ಲ ಅಂತ. ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟಮೇನುಂಟೆ ಅಂತ ಹೇಳಿದರು. ಕ್ರಮ ಬಿಟ್ಟಿವಿ ಅಂದ್ರೆ ಮನುಷ್ಯ ಜನ್ಮದ ನಮ್ಮ ಕರ್ತವ್ಯ ಕರ್ಮದ ಒಂದು ವಿಚಾರವನ್ನು ಬಿಟ್ಟು ನಾವು ಬರೀ ಆಹಾರ ನಿದ್ರಾ ಬಯಕ್ಕಾಗಿ ಇದು ಶರೀರವನ್ನು ಉಪಯೋಗ ಮಾಡ್ಕೊಂಡಿವಿ ಅಂದ್ರೆ ನಾವು ದಾರಿ ತಪ್ಪಿದಂಗೆ. ದಾರಿ ತಪ್ಪಿದ್ವಿ ಅಂದ್ರೆ ಎಲ್ಲೋ ಅರಣ್ಯದೊಳಗೆ ಹೋಗಿ ವ್ಯರ್ಥ ಹಾಳು ಮಾಡ್ಕೊಂಡಂಗೆ ಆಕೈತಿ. ಅದಕ್ಕಿಂತ ಒಂದು ಅಮೂಲ್ಯ ಜನ್ಮವನ್ನು ನಮ್ಮ ನಿಜವನ್ನು ಅರಿಯೋದ್ರ ಸಲುವಾಗಿ ಇದನ್ನು ನಾವು ಉಪಯೋಗ ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂಥೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಆಶೀರ್ವಚನ ನೀಡಿದ ಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ಕರಿಸುತ್ತಾ ನಾವೆಲ್ಲರ ಪುನೀತರಾದ್ವಿ ಅಂಥೇಳಿ ನಾನು ಭಾವಿಸಿ ಈಗ ಇಲ್ಲಿವರೆಗೆ ಆದ ಶ್ರವಣ 2 ಮನನ ಅಂಥೇಳಿ 2 ನಿಮಿಷ ಸಾಂಕೇತಿಕವಾಗಿ ಮೌನವನ್ನು
सकल साधु संत महाराज की जय. ಕೆಳಗೆ ಊಟದ ಬಂದದ, ಒಂದು 4 ಮಂದಿ ಹೋಗಿ ಸ್ವಲ್ಪ ಅಡಿಗೆ ತಗೊಂಡ್ ಬರ್ರಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಅಪ್ಪವರು ಸ್ವಲ್ಪ ಅಲ್ಲೊಂದು ಮನೆಗೆ ಪಾತ್ರೆ ಹೋಗ್ತಾರೆ, ಹಾಗಾಗಿ